ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಮತ್ತೊಂದು ಸುತ್ತಿನ ವಾಕ್ಸಮರಕ್ಕೆ ವೇದಿಕೆ ಸಜ್ಜಾಗಿದೆ. ಈಗಾಗಲೇ ಹಿಂದೆ ಕೂಡ ಸಂಪತ್ತಿನ ಸವಾಲ್ ವಿಚಾರದಲ್ಲಿ ವಾಕ್ಪ್ರಹಾರ ರಾಜಕೀಯ ಕೆಸರೆರಚಾಟವನ್ನು ನಾವೆಲ್ಲ ಗಮನಿಸಿದ್ವಿ. ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ ಸಮಾವೇಶದ ಮೂಲಕ ಡಿ.ಕೆ. ಶಿವಕುಮಾರ್ ವಾಕ್ಪ್ರಹಾರ ಮುಂದುವರೆಸಿದ್ದಾರೆ. ಡಿ.ಕೆ.ಶಿ ಅವರು 1400 ಕೋಟಿ ಆಸ್ತಿ ಹೇಗೆ ಸಂಪಾದನೆ ಮಾಡಿದ್ರು, ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಡಿವಿಡಿಯನ್ನ ತೋರಿಸಿನೇ ಇಷ್ಟು ಹಣವನ್ನ ಸಂಪಾದನೆ ಮಾಡಿದ್ರ ಅಂತ ವ್ಯಂಗ್ಯಭರಿತವಾಗಿ ಅಷ್ಟು ದೊಡ್ಡ ಸಮಾವೇಶದಲ್ಲಿ ಕಾಲೆಳೆದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಡಿ.ಕೆ.ಶಿ ಕುಮಾರಸ್ವಾಮಿ ಅವರ ಸಂಪತ್ತಿನ ಮರ್ಮ ತಿಳಿಸುವಂತೆ ಸವಾಲ್ ಹಾಕಿದರು. ನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ. ಪಾಲನೆ ಮಾಡೋಣ ಅದನ್ನ. ನಾನು ಆ ಪ್ರಶ್ನೆಗಳಿಗೆ ಬಿಡದಿ ರಾಮನಗರದಲ್ಲಿ ನಾನು ಉತ್ತರ ಕೊಡ್ತೇನೆ. ಅವರ ಗುರುಗಳು ಯಾರೋ ಒಬ್ರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಆಸ್ತಿ ಏನಿತ್ತಾಗ ಅಂದ್ರೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಮತ್ತೊಂದು ಒಂದು ಡಿವಿಡಿ. ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಮತ್ತು ಡಿವಿಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನ್ ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು, ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರ? ಇದನ್ನ ಕೇಳಲಿಕ್ಕೆ ಬಯಸ್ತೀನಿ. ಕುಮಾರಣ್ಣ ಹೇಳಿದ್ದಾರೆ ಇದೆಲ್ಲೋ ನಾನು ಡಿ.ಕೆ.ಗೆ ಕೊಡ್ತೀನಿ ಉತ್ತರ ಅಂತ. ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳಬೇಕು ಫಸ್ಟ್ ನಿಮ್ದು ಬಾಲಕೃಷ್ಣೇಗೌಡದ ಬಿಚ್ಚಿಗೆ ಹೇಳ್ಬೇಕು. ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬೆಳ್ಕೊಂಡಿದೆ ಅಂತ ಹೇಳ್ಬೇಕು. ಇಷ್ಟಕ್ಕೆ ನಾವು ಉತ್ತರವನ್ನು ಕೊಡಿ. ಜನತೆ ಕೊಡ್ಬೇಕಿದು, ನನಗಲ್ಲ. ನಾನು ಯಾಕೆ ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೀನು ಗ್ಲಾಸ್ ಹೌಸ್ ಅಲ್ಲಿದ್ದೀರಿ. ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊರತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ತಂದೆಯವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನೈಸ್ ರಸ್ತೆ ಅಕ್ಕಪಕ್ಕ ದೇವೇಗೌಡರ ಕುಟುಂಬದ 106 ಎಕರೆ ಇದೆ ಅಂತ ಹೇಳಿದ್ದಾರೆ. ಈಗ ಮಾನ್ಯ ಕುಮಾರಣ್ಣ ಅವರೇ ಸ್ವತಃ ಹೇಳಿದ್ದಾರೆ. ಇದನ್ನ ವೇದಿಕೆಯಲ್ಲಿ ಏನು ನಿನ್ನೆ ದಿನ ಮಾತನಾಡಿದ್ದಾರೆ. ನಾವು ಕೂಡ ಇದಕ್ಕೆ ಉತ್ತರ ವೇದಿಕೆಯಿಂದಾನೇ ಕೊಡ್ತೇವೆ.